ನಮಸ್ಕಾರ. ಕನಸಿನಲ್ಲಿ ಏನಾದರೂ ಪದೇ ಪದೇ ಹಾವು ಕಾಣಿಸ್ಕೊಳ್ತಾ ಇದೆ ಅಥವಾ ನಿಮ್ಗೇನಾದರೂ ಕನಸಿನಲ್ಲಿ ಹಾವು ಕಾಣಿಸಿದೆ, ನಿಮ್ಗೇನಾದರೂ ಹಾವುಗಳು ಬಂದು ನಿಮ್ಮ ಕನಸಿನಲ್ಲಿ ಕಚ್ತಾ ಇದೆ ಅಥವಾ ಅದು ನಿಮ್ಮನ್ನು ಬೆನ್ನಟ್ಟಿ ಬರ್ತಾ ಇದೆ, ಈ ಥರದ್ದೆಲ್ಲ ನಿಮ್ಗೇನಾದರೂ ಕನಸು ಬೀಳ್ತಾ ಇದೆ ಅಂದರೆ ಅದು ಯಾವ ರೀತಿಯ ಸೂಚನೆಯನ್ನು ನಿಮಗೆ ನೀಡುತ್ತೆ. ಹಾಗೆಯೇ ಸ್ವಪ್ನಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾವು ಬರುವುದು ಕೇವಲ ಒಂದು ಕಾಕತಾಳೀಯ ಅಂತೂ ಅಲ್ವೇ ಅಲ್ಲ. ಇದಕ್ಕೆ ಹಲವಾರು ರೀತಿಯಾದಂತಹ ಕೆಲವು ಕಾರಣಗಳಿವೆ. ಆ ಕಾರಣಗಳೇನು, ಹಾಗೆಯೇ ಯಾಕೆ ಪದೇ ಪದೇ ಹಾವು ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ಸುಮಾರು 80% ಜನಕ್ಕೆ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಕನಸಿನಲ್ಲಿ ಹಾವು ಕಂಡ್ರೆ ಶುಭನ ಅಥವಾ ಅಶುಭನ, ಮತ್ತು ಮುಖ್ಯವಾಗಿ ಪದೇ ಪದೇ ಹಾವು ಕನಸಿನಲ್ಲಿ ಬಂದರೆ ಅದರ ಆಳವಾದ ಅರ್ಥವೇನು, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೋ ಸ್ಕಿಪ್ ಮಾಡದೆ ನೋಡಿ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ಹಾವು ಯಾವ ರೀತಿ ಕಾಣಿಸ್ಕೊಂಡ್ರೆ ಏನು ಅರ್ಥ ಅಂತ ನಾವು ಮೊದಲಿಗೆ ತಿಳಿದುಕೊಳ್ಳೋಣ. ಯಾಕಂದರೆ ಹಾವಿನ ಸ್ಥಿತಿಯ ಮೇಲೆ ಶುಭ ಮತ್ತು ಅಶುಭ ಅನ್ನೋದು ನಿರ್ಧಾರವಾಗುತ್ತೆ ಅಂತ ನಮ್ಮ ಸ್ವಪ್ನಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ನಿಮ್ಗೇನಾದರೂ ಹಾವು ಕಚ್ಚಿದಂತೆ ಕನಸು ಬೀಳ್ತಾ ಇದ್ದರೆ, ಒಂದು ವೇಳೆ ಕನಸಿನಲ್ಲಿ ನಿಮಗೆ ಹಾವು ಕಚ್ಚಿದಂತೆ ಕನಸು ಬೀಳುತ್ತೆ ಅಂತ ಅಂದ್ಕೊಳ್ಳಿ. ಸಾಮಾನ್ಯ ಜನ ಎದುರ್ಕೊಬಿಡ್ತೀವಿ, ಯಾಕಂದರೆ ಕನಸಿನಲ್ಲಿ ಹಾವು ಕಚ್ಚಿದೆ ಅಂತ ಹೇಳಿದ್ರೆ. ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಧನಲಾಭದ ಸಂಕೇತ. ನಿಮಗೆ ಬರಬೇಕಾದ ಹಣ ಕೈ ಸೇರಬಹುದು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ಬೋದು. ಆದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎನ್ನುವುದರ ಸೂಚನೆ ಈ ಹಾವು ಕಚ್ಚುವುದು. ಇನ್ನು ನಾವು ಕನಸಿನಲ್ಲಿ ಹಾವನ್ನ ಕಲ್ಲಲ್ಲಿ ಹಾಕಿ ಸಾಯಿಸೋದು ಅಥವಾ ಒಂದು ಕೋಲ್ ತಗೊಂಡು ಸಾಯಿಸೋದು, ಈ ಥರ ಏನಾದರೂ ಇದ್ದರೆ ಅದರ ಅರ್ಥ ಏನಂತ ಹೇಳೋದಾದರೆ ಶತ್ರುಗಳ ಕಾಟ ಅಥವಾ ಕೋರ್ಟ್ ಕಚೇರಿಯಲ್ಲಿ ಏನಾದ್ರು ನಿಮ್ಮದು ಕೇಸ್ಗಳಿದ್ರೆ ಅದು ಶೀಘ್ರವೇ ಮುಗ್ದೋಗಲಿದೆ, ಹಾಗೆಯೇ ಸಂಕಷ್ಟದಿಂದ ಪಾರಾಗ್ತೀರಾ ಅನ್ನೋದರ ಸೂಚನೆಯನ್ನು ನೀಡುತ್ತೆ. ಇನ್ನು ಹಾವು ನಿಮ್ಮ ಕನಸಿನಲ್ಲಿ ಬೆನ್ನಟ್ಟಿ ಬರ್ತಾ ಇರುತ್ತೆ ಅಂದರೆ ಅದನ್ನು ನಿಮ್ಮನ್ನು ಹಿಂದೆನೇ ಅದು ಓಡಿಸ್ಕೊಂಡು ಬರುತ್ತೆ. ಈ ಥರ ಏನಾದರೂ ಕನಸು ಬಂದರೆ ನಿಮಗೆ ಏನಾದರೂ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಅಥವಾ ಜೀವನದಲ್ಲಿ ಏನಾದರೂ ಒಂದು ಆಸಕ್ತಿದಾಯಕ ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿಯಿಂದ ದೂರ ಆಗುವಂತಹಂಥದ್ದು ಅಥವಾ ನಿಮಗೆ ಭಯ ಜಾಸ್ತಿ ಇದ್ದು ನಿಮ್ಗೇನಾದರೂ ಭಯ ಜಾಸ್ತಿಯಾಗಿ ಆ ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅದು ದೂರ ಆಗುವುದರ ಸೂಚನೆಯನ್ನು ಇದು ನೀಡುತ್ತೆ. ಇನ್ನು ಒಂದು ಟೈಮು ಈ ಥರ ಕನಸು ಬೀಳುತ್ತೆ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ, ವಾರದಲ್ಲಿ ಒಂದು 3-4 ಸಲ ಬರೀ ಇದೇ ಕನಸು ಬೀಳ್ತಾನೆ ಇರುತ್ತೆ. ಇದರ ಅರ್ಥ ಏನಂತ ಹೇಳಿದ್ರೆ, ಪದೇ ಪದೇ ಹಾವು ಕನಸಿನಲ್ಲಿ ಬರೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3 ಕಾರಣಗಳನ್ನ ಹೇಳ್ತಾರೆ. ಮೊದಲಿಗೆ ರಾಹುಕೇತು ಗ್ರಹಗಳ ಮಧ್ಯೆ ಉಳಿದೆಲ್ಲ ಗ್ರಹಗಳು ಬಂದು ಸಿಕ್ಕಿಕೊಂಡಾಗ ಕಾಳ ಸರ್ಪದೋಷ ಉಂಟಾಗುತ್ತೆ. ಸೊ ಜಾತಕದಲ್ಲಿ ಈ ದೋಷವಿದ್ದಾಗ ರಾಹು ಮತ್ತು ಕೇತುಗಳು ಅಂದರೆ ಇವೆರಡು ಸರ್ಪ ಗ್ರಹಗಳೆಂದು ಕರೀತಾರೆ. ಹಾಗಾಗಿ ನಿಮಗೇನೋ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು ಏನಿದೆ ಅದ್ರ ಮುಖಾಂತರ ನಿಮಗೆ ಅದು ಸೂಚನೆಯನ್ನು ನೋಡುತ್ತೆ. ನಿಮ್ಮ ಜೀವನದಲ್ಲಿ ಏನೋ ಅಡೆತಡೆ ಆಗ್ಬೋದು ಅಥವಾ ಕೆಲಸ ಕಾರ್ಯಗಳ ನಿಂತೋಗಬಹುದು ಅಥವಾ ಜೀವನದಲ್ಲಿ ಏಳಿಗೆ ಕಾಣಲ್ಲ, ಇದರ ಸೂಚನೆಯನ್ನು ಸಹ ಪದೇ ಪದೇ ಹಾವು ಕನಸಿನಲ್ಲಿ ಬರೋದು ಸೂಚನೆ ಮಾಡುತ್ತೆ. ಇನ್ನು 2ನೇ ಕಾರಣ ಏನಂದರೆ, ನಮ್ಮ ಪೂರ್ವಜರು ಅಥವಾ ಪಿತೃಗಳ ಆತ್ಮ ಅತೃಪ್ತವಾಗಿರುತ್ತೆ, ಶಾಂತಿ ಇಲ್ಲದಾಗ ಅವರು ಸಹ ಈ ಒಂದು ಹಾವಿನ ರೂಪದಲ್ಲಿ ಬಂದು ಪದೇ ಪದೇ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ಅಂಥ ಸಮಯದಲ್ಲಿ ಅಮಾವಾಸ್ಯೆ ಅಥವಾ ಯಾವುದಾದರೂ ಒಂದು ದಿನ ಅಂದರೆ ಅವ್ರ ಸತ್ತ ದಿನ ಆಗಿರ್ಬೋದು, ಆ ದಿನ ಅನ್ನದಾನವನ್ನು ಮಾಡೋದ್ರಿಂದ ಅವರು ಶಾಂತರಾಗ್ತಾರೆ. ಹಾಗೆಯೇ ನಿಮಗೆ ಹಾವು ಏನಿದೆ ಕಾಣಿಸ್ಕೊಳ್ಳೋದು ಅದು ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಪಾಸ್ಟ್ ಲೈಫಲ್ಲಿ ಏನಾದರೂ ನೀವು ಹಾವನ್ನ ಸಾಯಿಸಿದರೆ, ಹಾವನ್ನ ಹೊಡೆದಿದ್ರೆ, ಹುತ್ತವನ್ನು ಹೊಡೆದಾಕಿದ್ರು ಸಹ ಇದರಿಂದ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ, ಇವಾಗ ಕೆಲವೊಬ್ರಿಗೆ ಮಕ್ಕಳಾಗ್ತಾ ಇರಲ್ಲ, ಅದು ತುಂಬ ಡಿಲೇ ಆಗ್ತಾ ಇರುತ್ತೆ, ಅಥವಾ ಮದುವೆ ಆಗ್ತಿರಲ್ಲ, ಡಿಲೇ ಆಗ್ತಾ ಇರುತ್ತೆ, ಅಡೆತಡೆಗಳು ಬರ್ತಾ ಇರುತ್ತೆ, ಫಿಕ್ಸ್ ಆಗೋ ಥರ ಆಗುತ್ತೆ ಬಟ್ ಫಿಕ್ಸ್ ಆಗಲ್ಲ, ಈ ಥರ ಸಿಚುಯೇಷನ್ಗಳಿರುತ್ತೆ. ಮತ್ತು ಸ್ಕಿನ್ ಡಿಸೀಸ್ ಬರ್ತಾ ಇರುತ್ತೆ. ಇದೆಲ್ಲವೂ ಸಹ ನಿಮ್ಗೇನಂದರೆ ಈ ಹಾವು ಕನಸಿನಲ್ಲಿ ಕಾಣಿಸ್ಕೊಳ್ಳೋದು ಇದಕ್ಕೋಸ್ಕರನೇ. ಅಂದರೆ ಈ ಥರ ಪ್ರಾಬ್ಲಮ್ ಆಗ್ತಿರುತ್ತೆ. ಈಗ ಮಕ್ಕಳಾಗದೇ ಇರೋರ್ಗೂ ಸಹ ಕೆಲವೊಂದು ಸಲ ಹಾವು ಕನಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ ಆಗುತ್ತೆ. ಅದಕ್ಕೆ ನೀವೇನು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳೋದಾದರೆ, ಶಿವನ ಆರಾಧನೆ. ಹಾವು ಶಿವನ ಕೊರಳ ಆಭರಣ. ಆದ್ದರಿಂದ ನೀವೇನು ಮಾಡಬೇಕಂದ್ರೆ, ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸಿ, ಯಾವುದಾದ್ರು ಒಂದು ಸೋಮವಾರ ಮಾಡಿಸಿ, ಮತ್ತು ಪ್ರತಿ ಸೋಮವಾರನೂ ಹೋಗಿ ನಿಮ್ಮ ಕೈಲಾದಷ್ಟು ದೇವರ ದರ್ಶನವನ್ನಾದರೂ ನೀವು ಮಾಡ್ಕೊಂಡು ಬನ್ನಿ. ಹೋಗಿ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ಜಪಿಸಿ. ಇದರಿಂದ ರಾಹು ಮತ್ತು ಕೇತುಗಳ ಗ್ರಹಗಳ ಶಾಂತಿಯಾಗುತ್ತೆ. ಇನ್ನು ವರ್ಷಕ್ಕೊಮ್ಮೆ ಬರುವ ನಾಗರ ಪಂಚಮಿ ಎಂದು ಒಂದು ಹುತ್ತಕ್ಕೆ ಹೋಗಿ ಅಲ್ಲಿ ಹಾಲನ್ನು ಎರಿಬೇಕು. ಹಾಲನ್ನು ಎರೆದು ಅಲ್ಲಿ ಯಾರಾದರೂ
ಒಂದು 4 ಜನ ಅಥವಾ 5 ಜನಕ್ಕೆ ನೀವು ಈ ರಸಾಯನ ಏನಿದೆ ಅದನ್ನು ದಾನವನ್ನು ನಿಮ್ಮ ಕೈಯಾರೆ, ಅಂದರೆ ಇವಾಗ ಮಕ್ಕಳಾಗ್ತಿರಲ್ಲ ಅಂತ ಅಂದ್ಕೊಳ್ಳಿ, ಅವರು ಕೈಯಾರೆ ಏನಾದರೂ ಒಬ್ಬರಿಗೆ ರಸಾಯನ ಅಥವಾ ಹಾಲನ್ನು ನೀವು ನೀಡೋದ್ರಿಂದ ನಿಮ್ಮ ಏನಿದೆ ಈ ದೋಷ, ಸರ್ಪದೋಷ ಕಡಿಮೆ ಆಗುತ್ತೆ. ಹಾಗೆಯೇ ದೇವರ ಆಶೀರ್ವಾದವೂ ಸಹ ದೊರೆಯುತ್ತೆ. ಇನ್ನು ಶನಿವಾರ ಅಥವಾ ಅಮಾವಾಸ್ಯೆ ದಿನ ಕಪ್ಪು ಎಳ್ಳು ಅಥವಾ ಕಪ್ಪು ಕಂಬಳಿಯನ್ನು ಬಡವರಿಗೆ ದಾನ ಮಾಡೋದ್ರಿಂದನೂ ಸಹ ಈ ರಾಹುವಿನ ಎಫೆಕ್ಟ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಅಮಾವಾಸ್ಯೆಯ ದಿನ ನಿಮ್ಮ ಪೂರ್ವಜರನ್ನು ನೆಂದು ಅನ್ನದಾನವನ್ನು ಮಾಡಿ ಅಥವಾ ತರ್ಪಣವನ್ನಾದರೂ ನೀವು ನೀಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕನಸಿನಲ್ಲಿ ಹಾವು ಬರುವುದು ಕೇವಲ ಭಯಪಡೋಕ್ಕಲ್ಲ, ಅದು ನಿಮ್ಮ ಜೀವನದ ಗ್ರಹಗತಿಗಳನ್ನು ಸರಿಪಡಿಸಿಕೊಳ್ಳಲು ಪ್ರಕೃತಿ ನೀಡುವ ಒಂದು ಸಣ್ಣ ಅಲರ್ಟ್ ಮೆಸೇಜ್ ಅಷ್ಟೇ. ನಿಮಗೂ ಇತ್ತೀಚೆಗೆ ಇಂತಹ ಕನಸುಗಳು ಬಿದ್ದಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರು ಸಂಬಂಧಿಕರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೊಂದು ರೋಚಕ ಜ್ಯೋತಿಷ್ಯ ಹಾಗೆ ದೈವ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.